ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 16ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ? ಆಲೋಚನೆಯನ್ನ ಹೇಳಿಕೊಡುವವರು. ಆತನು ನಮಗೆ ಆಲೋಚನಾ ಕರ್ತನಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತಗಳಲ್ಲಿ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಬರುವುದಿಲ್ಲ. ನಾವು ಯಾವ ಒಂದು ಆಲೋಚನೆ ಮಾಡಬೇಕು, ಯಾವ ಆಯ್ಕೆ ಮಾಡಬೇಕು, ಯಾವ ದಾರಿನ ಆಯ್ದುಕೊಳ್ಳಬೇಕು ಎಂದು ನಮಗೆ ಗೊತ್ತಾಗುವುದಿಲ್ಲ. ಆಗ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ನಾನು ಏನ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ, ನಿನ್ನ ಆಲೋಚನೆಯನ್ನು ನನಗೆ ಹೇಳಿಕೊಡು ದೇವರೇ. ನನ್ನ ಜೀವಿತಗಳಲ್ಲಿ ದೇವರೇ ನಿನ್ನ ಆಲೋಚನೆ ಇಳಿದು ಬರಲಿ ದೇವರೇ ಎಂದು ಪ್ರಾರ್ಥಿಸುವಾಗ ಆಲೋಚನಾ ಕರ್ತನಾದ ನನ್ನ ದೇವರು ನಿಮಗೆ ಏನ್ ಮಾಡುವವರಾಗಿದ್ದಾರೆ? ಒಂದು ಆಲೋಚನೆಯನ್ನ ನೀಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ಆಲೋಚನೆ ನಮ್ಮ ಜೀವಿತಗಳಲ್ಲಿ ಶ್ರೇಷ್ಠವಾಗಿ ಕ್ರಿಯೆ ಮಾಡುವಂತದ್ದಾಗಿದೆ. ಆ ಒಂದು ಆಲೋಚನೆ ಬರುವಾಗ ನಾವು ಸರಿಯಾದ ಮಾರ್ಗದಲ್ಲಿ ನಡೆದು ಹೋಗ್ತೇವೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀವು ಮುಟ್ರಿ. ನಿನ್ನ ಜನರ ಜೀವಿತದಲ್ಲಿ ದೇವ ನಿನ್ನ ಆಲೋಚನೆಗಳು ಪ್ರಕಟವಾಗಲಿ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.